ಹುಣಸೂರು ತಾಲೂಕಿನ ಐತಿಕ ದೇವಸ್ಥಾನವೆಂದೇ ಹೆಸರಾದ ಮಾದಳ್ಳಿ ಮಠದ ಮುಖ್ಯ ದ್ವಾರ ನಿರ್ಮಾಣ ಕಾಮಗಾರಿಗೆ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ಗುದ್ದಲಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಗುದ್ದಲಿ ಪೂಜೆಯಲ್ಲಿ ತಾಯಿ ರತ್ನಮ್ಮ, ಸಹೋದರ ಪ್ರೇಮ್ಕುಮಾರ್, ಮಠದ ಪ್ರಧಾನ ಗುರುಗಳು ಸಂಬಾ ಸದಾಶಿವ ಸ್ವಾಮೀಜಿ, ಹುಣಸೂರು ತಾಲೂಕು ಮಂಜುನಾಥ್ ಹಾಗೂ ಇತರರು ಭಾಗಿಯಾಗಿದ್ದರು. ಕಾಮಗಾರಿಗೆ ಮಾಜಿ ಶಾಸಕರು 20 ಲಕ್ಷ ದೇಣಿಗೆ ನೀಡಿದರು. ಸ್ವಲ್ಪ ಹಿಂದೆ ತೆಗೀರಿ ಮೊಬೈಲ್. ಈ ಒಂದು ಮಠದ ಧರ್ಮಾಧಿಕಾರಿಗಳು ಪೂಜ್ಯರು ಆದಂಥ ಸಾಂಬಾ ಸದಾಶಿವ ಸ್ವಾಮೀಜಿಗಳ ಪಾದಾರಂದಿಗಳಿಗೆ ನಮಸ್ಕರಿಸ್ತಾ, ಈಗಾಗಲೇ ನಾವೆಲ್ಲ ಇಲ್ಲಿ ಸೇರಿರೋ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ. ಹುಣಸೂರಿನಲ್ಲಿ ಹಲವಾರು ವರ್ಷಗಳಿಂದ ನಮ್ಮ ತಾಯಿಯ ಹೆಸರಲ್ಲಿ ಧರ್ಮ ಕಾರ್ಯಗಳನ್ನ ದೇವಸ್ಥಾನಗಳಿಗೆ ನಮ್ಮದೇ ಆದಂಥ ರೀತಿಯಲ್ಲಿ ಒಂದು ಅಳಿಲು ಸೇವೆಯನ್ನು ಮಾಡ್ಕೊಂಡು ಬಂದಿರೋಂಥದ್ದು. ಹುಣಸೂರು ತಾಲೂಕಿನ ಅಸ್ಮಿತೆಯಾದಂಥ ಈ ಒಂದು ಮಾದಳ್ಳಿ ಮಠದ ಬಗ್ಗೆ ನನ್ನ ಒಂದು ಪೂಜಾ, ಒಂದು ಭಕ್ತಿ, ಒಂದು ಗೌರವ ಎಷ್ಟು ಮಟ್ಟಿಗಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಯಾರು ಇಲ್ಲದಿರೋ ಸಮಯದಲ್ಲೂ ನಾನು ಗಂಟೆಗಟ್ಟಲೆಯಲ್ಲಿ ಕಾಯ್ದು ಸುಮ್ಮನೆ ಕೂತು ಹೋಗ್ತೀನಿ. ಇದಾದರೆ ನಿಮ್ಗೆ 10 ವರ್ಷದಲ್ಲಿ ಎಷ್ಟೋ ಸಲ ವೇದಿಕೆ ಮುಖಾಂತರನೇ ಹೇಳಿದ್ದೇನೆ. ಇತ್ತೀಚೆಗೆ ಬೂದಿ ಸ್ವಾಮೀಜಿಗಳ ಐಕ್ಯವಾದಂಥ ಸ್ಥಳನ ಕೂಡ ಕೆಲವು ಧರ್ಮ ಕಾರ್ಯಗಳನ್ನ ಶೇಖರಣೆ ಅವರೆಲ್ಲ ಮಾಡ್ತಾಯಿದ್ದಾರೆ. ಒಂದು ಹಂತದಲ್ಲಿ ಈ ಮಾದಳ್ಳಿ ಮಠ ಹೇಗಿತ್ತು ಅಂತ ತಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಈ ಕಳೆದ 15 ವರ್ಷದಲ್ಲಿ ಈ ಮಠ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ಈ ಅಭಿವೃದ್ಧಿ ಆಗ್ತಾ ಜೊತೆಗೆ ಈಗ ಇನ್ನು ಮುಂದೆ ಅದು ಇನ್ನೂ ಖರ್ಚುಗಳು ಜಾಸ್ತಿ ಆಗುತ್ತೆ. ಅದರ ಮೇಂಟೆನೆನ್ಸ್ಗೆ ಇನ್ನೂ ಹೆಚ್ಚು ಬೇಕಾಗುತ್ತೆ. ಅದಕ್ಕೋಸ್ಕರ ಇನ್ನು ಭಕ್ತಾದಿಗಳು ಅದನ್ನು ಉಳಿಸ್ಕೊಳ್ಳೋಕ್ಕೆ, ಬೆಳೆಸ್ಕೊಳ್ಳೋಕ್ಕೆ ಭಾಳನೇ ತ್ಯಾಗ ಮನೋಭಾವ ಇಟ್ಕೊಂಡ್ರೆ ಮಾತ್ರ ಇದೆಲ್ಲ ಮಾಡ್ತಾ ಇರೋದು ಸಾರ್ಥಕತೆ ಆಗುತ್ತೆ ಅಂತ. ನಾವಿವತ್ತು ನಮ್ಮ ತಾಯಿಯ ಹೆಸರಲ್ಲಿ ಏನೊಂದು ಮಹಾದ್ವಾರನ ಮಾಡ್ತಾಯಿದ್ದೀವಿ, ಮತ್ತೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದು ಅದು ಸುಲಭದ ಕೆಲಸ ಅಲ್ಲ. ಅದಕ್ಕೆಲ್ಲರೂ ಕೂಡ ತಾಲೂಕಿನ ಪ್ರತಿಯೊಬ್ಬ ಪ್ರಜೆಯೂ ಕೂಡ, ಈ ಮಠದ ಭಕ್ತಾದಿಗಳೆಲ್ಲರೂ ಕೂಡ ಆ ಒಂದು ತ್ಯಾಗ ಮನೋಭಾವನೆ ಇಟ್ಕೊಂಡು ಈ ಮಠನ ಉಳಿಸಿ ಬೆಳೆಸೋಂಥ ಕೆಲಸ ಆಗಬೇಕು ಅಂತ ಆ ಭಗವಂತ ಮಾಡಿಸ್ಕೋತಾನೆ. ನಿಮ್ಮಲ್ಲಿ ಆ ದೊಡ್ಡ ಹೃದಯ ದುಃಖಿ ಬರಬೇಕು. ಈಗಾಗಲೇ ಲಕ್ಷ್ಮೇಂದ್ರ ಅವರು ಹೇಳಿದಾಗೆ ಇದನ್ನ ಏನೊಂದು ಮಠ ಮಾಡಬೇಕು, ಅದಕ್ಕೊಂದು ಕೊಡುಗೆ ಕೊಡಬೇಕು. ಈಗ ನೀವು ಅಧಿಕಾರದಲ್ಲಿದ್ದಾಗ ಸರ್ಕಾರದಿಂದ ಎಷ್ಟೋ ಮಾಡಿಸಿದ್ದೀರಿ, ವೈಯಕ್ತಿಕವಾಗಿ ಏನು ಮಾಡಿದ್ದೀರಿ ಅನ್ನೋ ಒಂದು ಪ್ರಶ್ನೆನ ಒಂದು ಕಾರಣಕ್ಕೋಸ್ಕರ ಇದನ್ನ ವೇದಿಕೆಯಲ್ಲೇ ಬಸವರಾಜಣ್ಣ ಅವರು ನಮ್ಮ ರಾಷ್ಟ್ರೀಯ ಸಮಿತಿಯವರು ಪ್ರಶ್ನೆ ಮಾಡಿದರು. ಇಲ್ಲ ಕಣ್ಣ, ಹುಣಸೂರಲ್ಲಿ ಯಾವುದೇ ಧರ್ಮಗಳು, ನಮ್ಗೆ ಯಾವುದೋ ಜಾತಿ, ಕುಲ, ಗೋತ್ರ, ಧರ್ಮ ಅವೆಲ್ಲ ಏನು ಹೆಚ್ಚಲ್ಲ, ಎಲ್ಲನೂ ನನಗೆ ಒಂದೇ. ಮುಸ್ಲಿಮ್ಗೆ ಏನು ಮಾಡಬೇಕು, ಕ್ರಿಶ್ಚಿಯನ್ಗೆ ಏನು ಮಾಡಬೇಕು, ಹಿಂದೂಗಳಿಗೆ ಏನು ಮಾಡಬೇಕು, ವೀರಶೈವರಿಗೆ ಏನು ಮಾಡಬೇಕು, ಎಲ್ಲದಕ್ಕೂ ಕೂಡ ನನ್ನ ಒಂದು ಅಳಿಲು ಸೇವೆ ಖಂಡಿತವಾಗ್ಲೂ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ಇತ್ತೀಚೆಗೆ ತಾನೇ ನನ್ನ ಮಗಳ ಮದುವೆ ಬೇರೆ ಆಯಿತು. ಅದೆಲ್ಲ ಆಗಲಿ, ಯಾಕೆಂದರೆ ಮದುವೆ ಅಂದರೆ ಸುಲಭ ಅಲ್ಲ, ಮನೆ ಕಟ್ಟೋದು, ಮದುವೆ ಮಾಡೋದು. ಅದು ಮೀರಿ ಸಾಮಾಜಿಕ ಕಾರ್ಯಗಳಿಗೂ ತೋರಿಸ್ಕೋಬೇಕು ಅಂದಾಗ ಅಧ್ಯಕ್ಷರು ರವಿಚಂದ್ರ ಡಾಕ್ಟ್ರು ಸೋಮಶೇಖರಣ್ಣ, ವಿಶೇಷವಾಗಿ ರಮೇಶ್ಗೆ ನಾನು ನೋಡಿಯಪ್ಪ ಒಂದಿನ ಇದೆಲ್ಲ ಒಪ್ಕೊಂಡ್ಮೇಲೆ ಒಂದಿನ ಕಾರಲ್ಲಿ ನಾವು ಇದಕ್ಕೆ JSS ಮಠಕ್ಕೆ ಹೋದೋ. ಅಪ್ಪ ನಾನೇನೋ ಕೊಡ್ತೀನಿ, ಆದಷ್ಟು ಜಲ್ದಿ ನೀನು ಮುಗಿಸೋದ್ರಲ್ಲಿ ಒಳ್ಳೆಯದು, ನಿಮ್ಮ ಜವಾಬ್ದಾರಿ ಇರಲಿ ಅಂತ ಕೇಳ್ಕೊಂಡಿದ್ದೆ. ಆ ರೀತಿಯಲ್ಲಿ ಅವರು ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ನನ್ನ ಸಮಾಜದ ಹಿತೈಷಿಗಳು, ಸ್ನೇಹಿತರುಗಳು ಕೂಡ ಎಲ್ಲ ಇದು ಮಾಡಿ ಒಂದು ನೆನಪಾಗಿ ಶಾಶ್ವತವಾಗಿ ಉಳ್ಕೊತಿದೆ. ಸೂರ್ಯಚಂದ್ರವರೆಗೂ ಮಠ ಇರುತ್ತೆ, ಮಠ ಇರೋವರೆಗೂ ಈ ಮಹಾದ್ವಾರ ಇರುತ್ತೆ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ನಮ್ಮ ತಾಯಿಯವರ ಹೆಸರಲ್ಲಿ ರತ್ನಮ್ಮ ಪ್ರೇಮ್ಕುಮಾರ್ ಹೆಸರಲ್ಲಿ ನಾವು ಗುದ್ದಲಿ ಪೂಜೆ ಮಾಡಿಸ್ಬೇಕು ಅಂತ ಇಚ್ಛೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮಠದ ಶ್ರೀಗಳಿಗೆ, ಸಮಾಜದ ಎಲ್ಲ ಬಂಧುಗಳಿಗೆ ನಾನು ಧನ್ಯವಾದ ಹೇಳಬೇಕು. ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದೀರಿ. ಈ ಅವಕಾಶ ನಿಮ್ಮಗಳ ಜೊತೆ ನಮ್ಮನ್ನು ಸೇರಿಸ್ಕೊಂಡಿದ್ದೀರಿ. ನೀವು ಕೊಟ್ಟಂಥ ಈ ಒಂದು ಶುಭ ಸಂದರ್ಭಕ್ಕೆ, ಈ ಒಂದು ಅವಕಾಶಕ್ಕೆ ನಮ್ಮ ಇಡೀ ಕುಟುಂಬ, ನಾನು, ನಮ್ಮ ಅಪ್ಪ, ಅಮ್ಮ, ನನ್ನ ತಮ್ಮಂದು, ಮಕ್ಕಳು ಎಲ್ಲರೂ ಕೂಡ ಈ ಒಂದು ಮಠಕ್ಕೆ ನಿಮ್ಮಗಳಿಗೆಲ್ಲ ಋಣಿಯಾಗಿರ್ತೇವೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಗಳಾಗಿ ಶುಭ ಹಾರೈಸಿದ್ದೀರಿ. ನಮ್ಮ ಶುಭಕಾಮನೆಗಳಿಗೆ ಕುಟುಂಬದ ವತಿಯಿಂದ ಅನಂತ ಧನ್ಯವಾದಗಳು. ಈಗ ಸಣ್ಣದಾಗಿ ಸ್ವಾಮೀಜಿಗಳಿಗೆ ಒಂದು ಸನ್ಮಾನ ಮಾಡಿ ಏನೊಂದು ನನ್ನ ಅಳಿಲು ಸೇವೆ ಇತ್ತು ಅವ್ರಿಗೆ ಇಲ್ಲೇ ಕಲಿಸುವಂಥ ಕೆಲಸ ಮಾಡ್ತೇನೆ. ಅವೆಲ್ಲನೂ ತುಂಬುರದಿಂದ ಅದನ್ನ ಒಪ್ಪಿಸ್ಕೋಬೇಕು ಅಂತ, ಅದೇ ರೀತಿ ವಿಶೇಷವಾಗಿ ಒಂದು
ಉಕ್ಕಿನ ಮಂಚ ಸ್ವಾಮೀಜಿಗೆ ಒಂದು ವಿಶೇಷವಾದ ಒಂದು ಹಾರನ ಮಾಡ್ತಿದ್ದೀನಿ, ಅಲಂಕಾರಿಕ ಹಾರ. ಅದನ್ನು ಕೂಡ